ಆತ್ಮೀಯ ವಿದ್ಯಾರ್ಥಿಗಳೇ, ಮ್ಯಾಥ್ಸ್ ಈಸಿ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತ. 10ನೇ ತರಗತಿಯ ವರ್ಗ ಸಮೀಕರಣಗಳು ಪಾಠದಿಂದ ಸೂತ್ರದ ಸಹಾಯದಿಂದ ಬಿಡಿಸುವುದು. ಈ ಪ್ರಶ್ನೆಯ ಉತ್ತರವನ್ನ ವಾರ್ಷಿಕ ಪರೀಕ್ಷೆಯಲ್ಲಿ 2 ಅಂಕಕ್ಕೆ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಇದು ಬಹಳಷ್ಟು ಇಂಪಾರ್ಟೆಂಟ್ ಇದೆ. ಇದನ್ನ ಯಾವ ರೀತಿ ಬಿಡಿಸಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಅನ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲೋ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳುತ್ತಾ ಇದರ ಪರಿಹಾರವನ್ನ ನೋಡೋಣ. ಇಲ್ಲಿ 3x² - 5x + 2 = 0 ಅಂತ ಹೇಳಿದೆ. ಈ ಸಮೀಕರಣವನ್ನ ಮೊದಲ ಇದನ್ನ ನಾವು ಆದರ್ಶ ರೂಪಕ್ಕೆ ಬರ್ಕೊಳ್ಬೇಕು. ax² + bx + c = 0. ಇಲ್ಲಿ a = 3, b = -5, c = 2. ಸೂತ್ರ ಏನಿದೆ? x = -b ± √b² - 4ac / 2a. x ಮೈನಸ್ ಸೂತ್ರದಲ್ಲಿದ್ದಂತ b ವ್ಯಾಲ್ಯೂ -5 ± √b ವ್ಯಾಲ್ಯೂ ಇಲ್ಲಿ -5 ಹೋಲ್ ಸ್ಕ್ವೇರ್ -4 ಇಂಟು a ಅಂದ್ರೆ 3, c ಅಂದ್ರೆ 2 ಭಾಗಿಲೆ 2 ಇಂಟು 3, a ಅಂದ್ರೆ 3. x ಮೈನಸ್ ಇಂಟು ಮೈನಸ್ ಇದು +5 ಅಂತ ಹೇಳಿತ್ತು. ±√-5² +25 ಆಗ್ತದ. ಮೈನಸ್ 4 3 12, 12 24 ಹೋಲ್ ಡಿವೈಡ್ ಬೈ 2 3 6. ಇಲ್ಲಿ x = 5 ±√1 ಭಾಗಿಲೆ 6 ಅಂತ ಬಂತು. ಇದನ್ನ x = 5 ± 1 1ರ ವರ್ಗಮೂಲ 1 ಭಾಗಿಲೆ 6. ಇದನ್ನ ಈ ರೀತಿ ಬಿಡಿಸ್ಕೊತೀನಿ ನಾನು. x = 5 + 1 ಭಾಗಿಲೆ 6. x = 6 ಭಾಗಿಲೆ 6. ಇದು x = ಎಷ್ಟು ಬಂತು? 1. ಇನ್ನೊಂದು ಮೂಲ x = 5 - 1 ಭಾಗಿಲೆ 6. ಇದು x = 4 ಭಾಗಿಲೆ 6 ಅಂತ ಹೇಳ್ತದ. 2 2 2 3. ಇನ್ನೊಂದು ವರ್ಗ ಮೂಲ ಏನ್ ಬರ್ತದೆ? ಇದು ಮೂಲ 2 ಭಾಗಿಲೆ 3 ಸಿಕ್ತು. ಇನ್ನೊಂದು ಲೆಕ್ಕವನ್ನು ನೋಡೋಣ. x + 1 ಭಾಗಿಲೆ x = 3. ಮೊದಲಿದನ್ನ ವರ್ಗ ಸಮೀಕರಣಕ್ಕೆ ನಾವು ಪರಿವರ್ತನೆ ಮಾಡ್ಕೊಳ್ಬೇಕು. ಲಸ ಇಲ್ಲಿ x ಬರ್ತದೆ. x ದಿಂದ ಗುಣಿಸಿದಾಗ x² + 1 = 3. x² + 1 ಈ ಭಾಗಿಲೆ x ಅನ್ನ ಇದ್ದಿದ್ದು RHS ಸೈಡ್ ಕಳಿಸಿದಾಗ ಗುಣಾಕಾರ ಆಗ್ತದೆ 3x. ಇದನ್ನ x² 3x ಅನ್ನ LHS ಸೈಡ್ ತಂದಾಗ -3x + 1 = 0. ಇದು ax² + bx + c = 0 ವರ್ಗ ಸಮೀಕರಣದ ಆದರ್ಶ ರೂಪಕ್ಕೆ ಸಿಕ್ತು. ಇಲ್ಲಿ a = 1, ಏನಿಲ್ಲ ಅಂದ್ರೆ 1 ಇರ್ತದ. b = -3, c = 1. ಸೂತ್ರ x = -b ± √b² - 4ac ಹೋಲ್ ಡಿವೈಡ್ ಬೈ 2a. x = -3 ± √-3 ಹೋಲ್ ಸ್ಕ್ವೇರ್ -4 ಇಂಟು a ಅಂತಂದ್ರೆ 1, c ಅಂತಂದ್ರೆ 1 ಭಾಗಿಲೆ 2 ಇಂಟು 1. x = ಇದು +3 ಆಯ್ತು, ಮೈನಸ್ ಇಂಟು ಮೈನಸ್ ಪ್ಲಸ್ ಆಯ್ತು. ± √3² 9 -4 ಭಾಗಿಲೆ 2. x = 3 ± √5 ಭಾಗಿಲೆ 2. ಇಲ್ಲಿ x = 3 + √5 ಭಾಗಿಲೆ 2 ಅನ್ನೋದು ಒಂದು ಮೂಲ. ಇನ್ನೊಂದು x = 3 - √5 ಭಾಗಿಲೆ 2 ಅನ್ನೋದು 2 ಮೂಲಗಳನ್ನ ಸಿಕ್ಕಿವೆ. ಇನ್ನೊಂದು ಪ್ರಶ್ನೆ ಇಲ್ಲಿ x² + 2x - 143. ಇಲ್ಲಿ ವರ್ಗ ಸಮೀಕರಣದ ಆದರ್ಶ ರೂಪ ax² + bx + c = 0. ಇಲ್ಲಿ a = 1, b = 2, c = -143. ಸೂತ್ರ x = -b ± √b² - 4ac ಹೋಲ್ ಡಿವೈಡ್ ಬೈ 2a. x = ಸೂತ್ರದಲ್ಲಿ ಬೆಲೆಗಳನ್ನು ಆದೇಶ ಮಾಡಿದಾಗ -b ಅಂತಂದ್ರೆ 2 ± √2² - 4 ಇಂಟು 1 ಇಂಟು 143. ಇದು -143 ಅನ್ನಬೇಕು ಭಾಗಿಲೆ 2 ಇಂಟು 1 -2 ± √4 +
ಇದನ್ನು ಗುಣಿಸಿದಾಗ 143 ಗುಣಿಲೆ 4 ಮಾಡಿದಾಗ 4 ಮೂರ್ಲೆ 12 ಕೈಲ 1 4 ನಾಲ್ಕಲೆ 16 1 17 ಕೈಲ 1 4 1 4 1 5 572 ಭಾಗಿಲೆ 2 -2 ಪ್ಲಸ್ ಆರ್ ಮೈನಸ್ ರೂಟ್ 576 ಭಾಗಿಲೆ 2 ಇಲ್ಲಿ -2 ಪ್ಲಸ್ ಆರ್ ಮೈನಸ್ 576 ವರ್ಗಮೂಲ 24 ಭಾಗಿಲೆ 2 ಈ x ಈಕ್ವಲ್ಸ್ ಟು -2 ಪ್ಲಸ್ 24 ಭಾಗಿಲೆ 2 ಒಂದು ವರ್ಗಮೂಲ ಇನ್ನೊಂದು x ಈಕ್ವಲ್ಸ್ ಟು -2 ಮೈನಸ್ 24 ಭಾಗಿಲೆ 2 ಇದನ್ನು ಬಿಡಿಸಿದಾಗ x ಈಕ್ವಲ್ಸ್ ಟು 24ರಲ್ಲಿ 2 ಹೋದ್ರ 22 ಭಾಗಿಲೆ 2 ಇದು x ಈಕ್ವಲ್ಸ್ ಟು ಇಲ್ಲಿ 11 ಅನ್ನೋದು ಬಂತು ಇನ್ನೊಂದು x ಈಕ್ವಲ್ಸ್ ಟು -26 ಭಾಗಿಲೆ 2 ಮಾಡಿದಾಗ x ಈಕ್ವಲ್ಸ್ ಟು -13 ಅನ್ನೋದು ಸಿಕ್ತು. ಈ ರೀತಿ ಈ ಲೆಕ್ಕಗಳನ್ನು ಬಿಡಿಸಬೇಕು ವಿದ್ಯಾರ್ಥಿಗಳೇ. ಇಲ್ಲಿ ನಾನು ಇನ್ನೊಂದು 3-4 ಪ್ರಶ್ನೆಗಳನ್ನು ಕೊಟ್ಟಿನಿ, ಇದರ ಪರಿಹಾರಗಳನ್ನ ತಾವು ಮಾಡಬೇಕು. ಒಂದ್ ವೇಳೆ ಇದರ ಪರಿಹಾರಗಳನ್ನ ಬರದಿದ್ರೆ ನಾನು ಕಮೆಂಟ್ ಮಾಡಿ ಅದರ ಉತ್ತರವನ್ನು ನಾನು ಕೊಡಲು ಪ್ರಯತ್ನ ಮಾಡ್ತೇನೆ. ವಿಡಿಯೋನ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.